4ನೇ ದಿನದ 4ನೇ ಬ್ಯಾಚ್ ರನ್ನಿಂಗನ್ನು ಇವಾಗ ಬಿಟ್ಟಿದ್ದಾರೆ. ನಾವು ಟೈಮನ್ನು ಸಹಿತ ಸ್ಟಾರ್ಟ್ ಮಾಡಿದ್ದೀವಿ. ಅಭ್ಯರ್ಥಿಗಳು ಗಮನಿಸೋದು ಇದು ವಿಡಿಯೋ ನಸ್ಕಿನ್ ಜಾವ ಆದರೂ ಕ್ಲಿಯರ್ ಅದ. ವಿಡಿಯೋ ಪ್ರತಿಯೊಬ್ಬರನ್ನು ಗುರುತಿಸ್ಬೋದು. ಈ ವಿಡಿಯೋದಲ್ಲಿ ಗುರುತಿಸ್ಬೋದು. ಇದಕ್ಕಿಂತ ಮತ್ತು ಮುಂದಿನ ವಿಡಿಯೋ ಏನಾಗ್ತದೆ ಅಂದ್ರೆ ಇದಕ್ಕಿಂತ ಕ್ಲಿಯರ್ ಆಗಿ ಕಾಣಿಸ್ತದೆ. ಇವತ್ತು ನಸ್ಕಿನಾಗ ಜಲ್ದಿ ಬಿಟ್ಟಾರೆ, ಜಲ್ದಿನ ಮುಗಿತದೆ. ಒಟ್ಟು 8 ಬ್ಯಾಚ್ಗಳು ಮಾಡ್ಕೊಂಡಾರೆ. ಒಟ್ಟು ಏನಪ್ಪ ಅಂದ್ರೆ ಬೆಳಗಾವಿ ಜಿಲ್ಲೆಯಿಂದ 860 ಅಭ್ಯರ್ಥಿಗಳು ಇವತ್ತು ಅಗ್ನಿವೀರ ಆರ್ಮಿ ರ್ಯಾಲಿಯಲ್ಲಿ ಭಾಗವಹಿಸಿದ್ದಾರೆ. ನಾವು ಗಮನಿಸ್ಬೋದು ಅತಿ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾ ಇದ್ದಾರೆ. ನೋಡ್ಬೋದು ಇಲ್ಲಿ, ಯಾಕಂದರೆ ಇನ್ನೂ 22 ತಾರೀಕುವರೆಗೆ ಫಿಸಿಕಲ್ಗಳು ನಡೀತಾ ಇದ್ದಾವೆ. ಅದೇ ರೀತಿಯಾಗಿ 23, 24 ತಾರೀಕು ಮೆಡಿಕಲ್ ಫೈನಲ್ ಆಗಿ ನಡೀತಾ ಇದೆ. ಅಭ್ಯರ್ಥಿಗಳು ಗಮನಿಸ್ಬೋದು. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ನಾಳೆಯಿಂದ ಭಾಗವಹಿಸ್ತಕ್ಕಂಥ ಅಭ್ಯರ್ಥಿಗಳು ನೀವು ಅಡ್ವಾನ್ಸ್ ಆಗಿ ಹೋಗಿದ್ರೆ ಭಾಳ ಒಳ್ಳೇದು ಅನಿಸ್ತದೆ. ಯಾಕಂದ್ರೆ ಪ್ರತಿಯೊಂದನ್ನು ನೀವು ತಿಳ್ಕೊಬೇಕು. ಆಮೇಲೆ ನಮ್ಮ ವಿಡಿಯೋದಿಂದ ನಿಮ್ಗೆ ಏನಾದರೂ ಹೆಲ್ಪ್ ಆಗ್ತಿತ್ತಂದ್ರೆ ರ್ಯಾಲಿಯಲ್ಲಿ ಭಾಗವಹಿಸ್ತಕ್ಕಂಥ ಅಭ್ಯರ್ಥಿಗಳಿಗೆ ಹೆಲ್ಪ್ ಅಂದರೆ ಯಾವ ರೀತಿ ರನ್ನಿಂಗ್ ಓಡ್ತಾ ಇದ್ದಾರೆ ಅನ್ನೋದಾಗ್ತಿತ್ತು ಅಂದರೆ ನೀವು ಕಮೆಂಟ್ ಮಾಡಬೇಕು, ನಮಗೆ ಪ್ರೋತ್ಸಾಹ ಕೊಡಬೇಕು. ನೀವು ಎಷ್ಟು ನಮಗೆ ಪ್ರೋತ್ಸಾಹ ಕೊಡ್ತೀರಿ ಅಷ್ಟು ಹುರುಪಿನಿಂದ ನಾವು ಎಷ್ಟೇ ಕಷ್ಟ ಆದರೂ ವಿಡಿಯೋಗಳನ್ನ ಮಾಡಿ ಬಿಡ್ತಾ ಇರ್ತೀವಿ ಅಭ್ಯರ್ಥಿಗಳೇ. ಆದ್ದರಿಂದ ನಿಮ್ಮ ಪ್ರೋತ್ಸಾಹನ ನಮ್ಗೆ ಭಾಳ ಇಂಪಾರ್ಟೆಂಟ್ ಇದೆ. ನಿಮಗೆಲ್ಲರಿಗೂ ಗೊತ್ತಿರಲಿ, ಫಸ್ಟ್ ರೌಂಡ್ ಮುಗಿಸಿ ಸೆಕೆಂಡ್ ರೌಂಡ್ ರನ್ನಿಂಗನ್ನು ಮಾಡ್ತಾ ಇದ್ದಾರೆ. ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಗಮನಿಸ್ಬೋದು, ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಅಭ್ಯರ್ಥಿಗಳೇ ನಮ್ಮ ಸಂಸ್ಥೆಯಲ್ಲಿ ಅಗ್ನಿವೀರ ಆರ್ಮಿ ಬೆಂಗಳೂರು ಯಾರೋ ಮತ್ತು ಮಂಗಳೂರು ಯಾರೋದ್ರಿಂದ ಎಕ್ಸಾಮ್ ಪಾಸಾಗಿ ಫಿಸಿಕಲ್ಗೆ ಆಯ್ಕೆಯಾದಂಥ 100 ಪುರುಷ ಅಭ್ಯರ್ಥಿಗಳಿಗೆ ಮತ್ತು ವುಮನ್ ಮಿಲಿಟ್ರಿ 50 ಮಹಿಳಾ ಅಭ್ಯರ್ಥಿಗಳಿಗೆ ಉಚಿತ ದೈಹಿಕ ತರಬೇತಿಯನ್ನು ನೀಡ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ಏನಪ್ಪ ಅಂದರೆ SSC GD ಮತ್ತು SSC MTS ಮತ್ತು ಸ್ಟೇಟ್ ಪೊಲೀಸ್, ಸಿವಿಲ, DRA, KSRP, KSISF, CR ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆ ತರಬೇತಿಯನ್ನು ನೀಡ್ತಾ ಇದ್ದೀವಿ. ಇದು ಕೋಚಿಂಗ್ ಫೀಸು, ಆಮೇಲೆ ಊಟ ವಸತಿ ಫೀಸು, ಯೂನಿಫಾರ್ಮ್ ಫೀಸು, ಎಕ್ಸಾಮ್ ಫೀಸು ಎಲ್ಲ ಇರ್ತದೆ. ಓನ್ಲಿ ಫಿಸಿಕಲ್ಗೆ ಬರ್ತಕ್ಕಂಥ ಅಭ್ಯರ್ಥಿಗಳಿಗೆ ಮಾತ್ರ ಉಚಿತ ತರಬೇತಿಯನ್ನು, ಅದು 100 ಅಭ್ಯರ್ಥಿಗಳಿಗೆ ಮಾತ್ರ ನಾವು ನೀಡ್ತಾ ಇದ್ವಿ. ಬೇಗನೆ ಯಾರು ಬಂದು ಪ್ರವೇಶವನ್ನು ಪಡಿತೀರಿ ಅಂಥವ್ರಿಗೆ ಆ ಅವಕಾಶ ಸಿಗ್ತದೆ. ಅಭ್ಯರ್ಥಿಗಳು ಈಗಾಗಲೇ ನಮ್ಮ ಸಂಸ್ಥೆ ಯಶಸ್ವಿಯಾಗಿ 22ನೇ ವರ್ಷದಲ್ಲಿ ಮುನ್ನಡೀತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸಂಸ್ಥೆಯಿಂದ ತರಬೇತಿ ಪಡೆದು ಈಗ ಆಯ್ಕೆಯಾಗಿ ಡಿಫೆನ್ಸ್ ಫೋರ್ಸಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ನಾವು ಗಮನಿಸ್ಬೋದು. ನೀವು ನೋಡ್ತಾ ಇದ್ದೀರಾ ಅಭ್ಯರ್ಥಿಗಳು ಪ್ರತಿಯೊಂದು ಬ್ಯಾಚಿನಲ್ಲಿ ಅತಿ ಹುರುಪಿನಿಂದ ರನ್ನಿಂಗನ್ನು ಮಾಡ್ತಾ ಇದ್ದಾರೆ. ನೋಡ್ಬೋದು 2ನೇ ರೌಂಡ್ ಸಹಿತ ಮುಗಿಸ್ಲಿಕ್ಕೆ ಬರ್ತಾ ಇದ್ದಾರೆ. ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾ ಇದ್ದಾರೆ. ನೋಡ್ಬೋದು ಅಭ್ಯರ್ಥಿಗಳೇ, ಇಲ್ಲಿ ನೋಡ್ಬೋದು. ಇನ್ನೊಂದು ಏನಪ್ಪ ಅಂದ್ರೆ ನೆಕ್ಸ್ಟ್ ಮಳೆ ಬಂದಿರೋದ್ರಿಂದ ಮಳೆಗಾಲದಾಗೂ ನಾವು ಓಡಕ್ಕೆ ರೆಡಿ ಇರಬೇಕಲ್ಲ. ಅಂದರೆ ಶೂಸ್ ಹಾಕ್ಕೊಂಡು ಓಡಬೇಕು, ಶೂಸ್ ತೆಗೆದು ಬರಿಗಾಲೇನೂ ಓಡಬೇಕು. ಎರಡೂ ರೀತಿ ಪ್ರಾಕ್ಟೀಸ್ ಇದ್ದರೆ ಮಾತ್ರ ನಾವು ರ್ಯಾಲಿಯಲ್ಲಿ ಭಾಗವಹಿಸಿ ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಆಗ್ತದೆ. ನೋಡಿ, ರನ್ನಿಂಗ್ ಆದ್ಮೇಲೆ ಪುಲಪ್ಸ್ ತೊಗೋತಾರೆ, ಆಮೇಲೆ ಜಿಗ್ಜಾಗ್ ನಡಿಗೆ ತೊಗೋತಾರೆ, ಆಮೇಲೆ ಲಾಂಗ್ ಜಂಪ್ ತೊಗೋತಾರೆ, ಆಮೇಲೆ ಹೈಟ, ವೇಟ, ಚೆಸ್ಟ್ ತೊಗೋತಾರೆ. ಮರದಿನ ಏನಪ್ಪ ಅಂದರೆ ಬೆಳಗ್ಗೆ 5 ಗಂಟೆ ಅಥವಾ 5:30 ಗಂಟೆಗೆ ಮೆಡಿಕಲ್ಗೆ ನೀವು ಹೋಗ್ಬೇಕಾಗ್ತದೆ. ಮೆಡಿಕಲ್ಗೆ ಹೋಗ್ಬೇಕಾದ್ರೆ ಕ್ಲೀನಾಗಿ ಸ್ವಚ್ಛಾಗಿ ಸ್ನಾನ ಮಾಡಿಕೊಂಡು ನೀವು ಮೆಡಿಕಲ್ಗೆ ಹೋಗ್ರಿ. ಮೊದಲೇ ಕಂಡೀಷನ್ ಅಭ್ಯರ್ಥಿಗಳು ಈಗಾಗಲೇ ಮೆಡಿಕಲ್ನಲ್ಲಿ ಏನೇನು ಚೆಕ್ ಮಾಡ್ತಾರೆ ಅಂತಕ್ಕಂಥ ಸಂಪೂರ್ಣ ಮಾಹಿತಿಯನ್ನು ನಾನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋದಲ್ಲಿ ಹೇಳಿದ್ದೀನಿ. ನಮ್ಮ ಸಂಸ್ಥೆ ಅಭ್ಯರ್ಥಿಗಳನ್ನ ಚೆಕ್ ಮಾಡ್ತಾನೆ ನಾನು ವಿವರಣೆಯನ್ನು ಕೊಟ್ಟಿದ್ದೇನೆ. ಅಭ್ಯರ್ಥಿಗಳೇ ನಿಮ್ಗೆ ಗೊತ್ತಿರಲಿ, ಈಗ 3ನೇ ರೌಂಡು ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಒಳ್ಳೆಯ ಮೈದಾನ ಇದೆ, 400 ಮೀಟರ್ ಟ್ರ್ಯಾಕ್ ಇದೆ, ಆರಾಮಾಗಿ ರನ್ನಿಂಗನ್ನು ಮಾಡ್ಬೋದು. ಆದರೆ ಶೂಸ್ ಹಾಕೊಂಡು ಪ್ರಾಕ್ಟೀಸ್ ಮಾಡಿದವ್ರಿಗೆ ತೊಂದರೆ ಆಗ್ತಾಯಿದೆ. ಯಾಕಂದ್ರೆ ಹಳ್ಳು ಚುಸ್ತವ್ರಿಗೆ ಶೂಸ್ ಹಾಕೊಂಡು ಬರಿಗಾಲಿ ಓಡೋರಿಗೆ ಕಾಲು ಗಟ್ಟಿರ್ತಾವೆ. ಶೂಸ್ ಹಾಕೋರು ಒಮ್ಮೆ ಶೂಸ್ ತೆಗೆದು ಓಡೋದಂದ್ರೆ ಕಾಲಿಗೆ ಹಳ್ಳು ಚುಸ್ತಾದ್ರಿಂದ ಓಡೋದು ಸ್ವಲ್ಪ ಕಷ್ಟ ಆಗ್ತದೆ. ಅಭ್ಯರ್ಥಿಗಳೇ, ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪ್ರತಿಯೊಂದು ಡಿಫೆನ್ಸ್ ಫೋರ್ಸ್ಗಳ ಬಗ್ಗೆ ಮಾಹಿತಿಯನ್ನು ಪಡೆಯಿರಿ. ಅಷ್ಟೇ ಅಲ್ಲದೆ ಅಗ್ನಿವೀರ ಆರ್ಮಿ ರ್ಯಾಲಿ ರಾಯಚೂರಿನಲ್ಲಿ ನಡೀತಾ ಇದೆ, ಅದರ ಸಂಪೂರ್ಣ ಮಾಹಿತಿಯನ್ನು ಸಹಿತ ನೀವು ತಿಳಿದುಕೊಳ್ಬೇಕು. ಅಭ್ಯರ್ಥಿಗಳೇ, ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ. ಯಾರಾದರೂ ಇನ್ನೂ ಡೌಟ್ ಇದ್ದರೆ ನೀವು ಕಮೆಂಟ್ಗಳನ್ನು ಮಾಡ್ತಾಯಿರಿ. ನೋಡಿರಿ, ಲಾಸ್ಟ್ ರೌಂಡ ಫಸ್ಟ್ನೇ ಇದ್ದಂಥ ಅಭ್ಯರ್ಥಿ ಬಹಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾ ಇದ್ದಾನೆ. ನಾವು ಗಮನಿಸ್ಬೋದು. ಈಗ ಲಾಸ್ಟ್ ರೌಂಡ್ ಓಡ್ತಾ ಇದ್ದಾರೆ. ಇಲ್ಲಿ 1, 2, 3 ಜನ ಇಲ್ಲಿದ್ದಾರೆ. ಇವ್ರಿಗಿಂತ ಮುಂದೆ ಒಬ್ಬ ಅಭ್ಯರ್ಥಿ ಇದ್ದಾನೆ, ಅದನ್ನು ನೋಡ್ಬೇಕು. ಲಾಸ್ಟ್ ರೌಂಡ್ ಸ್ಪ್ರಿಂಟ್ ಹೊಡಿಬೇಕ್ರಿ. ಸ್ಪ್ರಿಂಟ್ 400 ಮೀಟರ್ ಸ್ಪ್ರಿಂಟ್ ಹೊಡಿಯೋಕೆ ನಾವು ಅಷ್ಟು ಗಟ್ಟಿಯಾಗಿರಬೇಕು. ಸ್ಟೆಮಿನಾ ಇದ್ದರೆ ಮಾತ್ರ ಆ ರೀತಿ ಓಡಲಿಕ್ಕೆ ಸಾಧ್ಯ ಆಗ್ತದೆ. ನೋಡ್ಬೋದು, ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಭ್ಯರ್ಥಿಗಳು ಬಹಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾ ಇದ್ದಾರೆ. ಎಷ್ಟು ಜನ ಆಯ್ಕೆ ಆಗ್ತಾರೆ ನಾವು ಕಾದು ನೋಡೋಣ. ಅಭ್ಯರ್ಥಿಗಳು ನಿಮ್ಗೆ ಗೊತ್ತಾಗ್ತದೆ. ಇದು 4ನೇ ದಿನದ ರನ್ನಿಂಗ್ ವಿಡಿಯೋನ ನೋಡ್ತಾ ಇದ್ರಿ. 4ನೇ ದಿನದ 4ನೇ ಬ್ಯಾಚ್ ರೀ ರನ್ನಿಂಗ್ ವಿಡಿಯೋನ ಈಗ ನೋಡ್ತಾ ಇದ್ದಾರೆ. ಲಾಸ್ಟ್ ರೌಂಡ್ ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾ ಇದ್ದಾರೆ. ಇವತ್ತು ಬೆಳಗಾವಿ ಜಿಲ್ಲೆಯ ಅಭ್ಯರ್ಥಿಗಳು ರ್ಯಾಲಿಯಲ್ಲಿ ಭಾಗವಹಿಸಿದ್ದಾರೆ. ಬೆಳಗಾವಿ ಜಿಲ್ಲೆ ಅತಿ ದೊಡ್ಡದಾದಂಥ ಜಿಲ್ಲೆ ಇರೋದ್ರಿಂದ ಬೆಳಗಾವಿ ಜಿಲ್ಲೆಯವರಿಗೆ 4-5 ದಿನ ರ್ಯಾಲಿ ಅದ.
ಲಾಸ್ಟ್ ರೌಂಡ್ ಓಡ್ತಾ ಇದ್ದಾರೆ. ಭಾಳ ವೇಗವಾಗಿ ಮುಂದಿದ್ದಂಥ ಅಭ್ಯರ್ಥಿ ರನ್ನಿಂಗನ್ನು ಮಾಡ್ತಾ ಇದ್ದಾನೆ. ಅಭ್ಯರ್ಥಿಗಳು ಹೀಗೆ ನಮ್ಮ ವಿಡಿಯೋನ ವೀಕ್ಷಣೆ ಮಾಡ್ತಾಯಿರಿ. ವಿಡಿಯೋನ ವೀಕ್ಷಣೆ ಮಾಡ್ತಕ್ಕಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು. ಈ ಗ್ರೂಪ್ನಲ್ಲಿ ಎಷ್ಟು ಜನ ಆಯ್ಕೆ ಆಗ್ತಾರೆ ನೋಡೋಣ. ಬರಿಗಲ್ಲ ಹೊಡಿದಾನು ನೀವು ಕೂತಲಕ ಗಪ್ಪ ಗಪ್ಪ ಗ್ರೂಪ್ ಕೂತನೆ ಬರಬೇಕೆ ನಾನು ಬರ್ತಾರಲ್ಲ 5:30 ಗ್ರೂಪ್ ಕೂತಲ್ಲ ಬಂದ ಬರ್ಬೇಕು ಬಂದ ಬಿದ್ದು ನೋಡಮ್ಮ ಬಂದ ಬಿಡ್ಕೊ ಬಂದ ಬಿಡ್ಕೊ ಮುಂದೆ ರೂಪಾಯಿ ನೀವು ನಾವು ನಿಂತ ಇವಾಗ ಹೊಡ್ತೀವಿ ನೋಡಿ 6-15 ನಮ್ಮ ಸಂಸ್ಥೆಯಲ್ಲಿ ಎಸ್ಎಸ್ಸಿ ಜಿಡಿ, ಎಸ್ಎಸ್ಸಿ ಎಂಟಿಎಸ್ ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಸಂಪರ್ಕಿಸಿ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಎಸ್ಎಸ್ಸಿ ಜಿಡಿ, ಬಿಎಸ್ಎಫ್, ಸಿಆರ್ಪಿಎಫ್, ಅಸ್ಸಾಂ ರೈಫಲ್ಸ್, ಐಟಿಬಿಪಿ, ಸಿಐಎಸ್ಎಫ್, ಎಸ್ಎಸ್ಬಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ. ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.